ನಮಸ್ಕಾರ. ಪರಾಭವ ವರ್ಷದ ತಮಿಳು ಹೊಸ ವರ್ಷದ ಶುಭಾಶಯಗಳು. ಇತಿಹಾಸ ಸಂಶೋಧಕರು ಮುನ್ಷಟ್, ಮಹಾಶಿವನಾಡಿ ಜ್ಯೋತಿಷಿ ಆರ್ ಶಿವಸ್ವಾಮಿ ಮಾತನಾಡುತ್ತಿದ್ದೇನೆ. ನಾವು ಈಗ ಈ ಪರಾಭವ ವರ್ಷದ 12 ರಾಶಿಗಳ ಬಗ್ಗೆ ತಿಳಿಯಲಿದ್ದೇವೆ. ಈ 12 ರಾಶಿಗಳ ಫಲಗಳನ್ನು ಪ್ರತ್ಯೇಕವಾಗಿ ಮಹಾಶಿವನಾಡಿಯಿಂದ ಆಯ್ದು ಬರೆದು ಈಗ ನಾನು ನಿಮಗೆ ನೀಡಲಿದ್ದೇನೆ. ಈ ಬ್ರಹ್ಮಾಂಡವು ನವಗ್ರಹಗಳ ಆಧಾರದ ಮೇಲೆಯೇ ನಡೆಯುತ್ತಿದೆ. ವೇದಗಳಿಂದ ಹುಟ್ಟಿದ ಜಾತಕ ಫಲಗಳಿಗಾಗಿ 4,50,000 ಹಾಡುಗಳಿವೆ. ಎಲ್ಲವನ್ನೂ ಅರಿತ ಸಹದೇವನಿಂದ ಮಾತ್ರ ಆ ಫಲಗಳನ್ನು ಅತ್ಯಂತ ನಿಖರವಾಗಿ ಹೇಳಲು ಸಾಧ್ಯ. ಆದರೆ ಒಂದೇ ಒಂದು ರಾಶಿಯನ್ನು, ಅಂದರೆ ಕೇವಲ ಒಂದು ರಾಶಿಯನ್ನು ಇಟ್ಟುಕೊಂಡು ತನ್ನ ಸಂಪೂರ್ಣ ಫಲಗಳನ್ನು ಹೇಳುವುದು ಅಸಾಧ್ಯವಾದ ಮಾತು. ಹಾಗೆ ರಾಶಿ ಫಲವನ್ನು ಹೇಳುವವರು ತಮ್ಮ ಅನುಭವದ ಆಧಾರದ ಮೇಲೆ ಮತ್ತು ಗೋಚಾರವನ್ನು ಇಟ್ಟುಕೊಂಡು ಸ್ವಲ್ಪ ಫಲಗಳನ್ನು ಹೇಳುತ್ತಾರೆ. ಅದು ನಮ್ಮ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಹೊಂದಿಕೆಯಾಗಬಹುದು. ಆದರೆ ಈಗ ನೀವು ಕೇಳಲಿರುವುದು ಮಹಾಶಿವನಾಡಿಯಿಂದ, ಅಂದರೆ ಮುನಿಗಳಿಂದ ಬರೆಯಲ್ಪಟ್ಟ ಮಹಾಶಿವನಾಡಿಯಿಂದ ಆಯ್ದು ಬರೆದು ನಾನು ನಿಮಗೆ ಹೇಳಲಿದ್ದೇನೆ. ಆದ್ದರಿಂದ ಈ ಫಲಗಳನ್ನು ಸಾಮಾನ್ಯ ಫಲಗಳೆಂದು ಭಾವಿಸದೆ, ಅಂದರೆ ಎಲ್ಲರೂ ಹೇಳುವಂತಹ ರಾಶಿ ಫಲವಾಗಿ ನೋಡದೆ, ಇದನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇದರಲ್ಲಿ ಬರುವ ಫಲಗಳನ್ನು ನೋಡಿ ಅದನ್ನು ಅನುಸರಿಸಿ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು. 15 ಏಪ್ರಿಲ್ 2026ರಿಂದ 15 ಏಪ್ರಿಲ್ 2027ರವರೆಗೆ ಪರಾಭವ ವರ್ಷದ ಮೇಷರಾಶಿ ಭವಿಷ್ಯ. ಚಂಚಲ ಮನಸ್ಸಿನವರಾದ ನೀವು ಸ್ವಲ್ಪ ಕೆಂಪಾದ ಕಣ್ಣುಗಳನ್ನು ಹೊಂದಿರುತ್ತೀರಿ. ನಡಿಗೆಯನ್ನು ಇಷ್ಟಪಡುವವರೂ ಹೌದು. ಸುಲಭವಾಗಿ ಭಾವೋದ್ರೇಕಕ್ಕೆ ಒಳಗಾಗುವ ನೀವು ಸ್ವಲ್ಪವಾಗಿ ಹಣವನ್ನು ಉಳಿಸಿ ಒಟ್ಟಿಗೆ ಖರ್ಚು ಮಾಡುತ್ತೀರಿ. ದೃಢವಾದ ದೇಹ ರಚನೆ ಹೊಂದಿರುವ ನಿಮ್ಮ ತಲೆಯಲ್ಲಿ ಗಾಯದ ಕಲೆ ಅಥವಾ ಮಚ್ಚೆ ಇರುತ್ತದೆ. ನೀರನ್ನು ಕಂಡರೆ ಭಯವಾಗುತ್ತದೆ. ಆದ್ದರಿಂದ ಈಜುವುದನ್ನು ಕಲಿಯುವುದು ಅತ್ಯಗತ್ಯ. ಸ್ವಾಭಾವಿಕವಾಗಿ ಸ್ವಲ್ಪ ಮೊಣಕಾಲು ನೋವು ಬಂದು ಹೋದರೂ ಈ ವರ್ಷ ನಿಮಗೆ ಸವಾಲಾಗಿರಲಿದೆ. ಶಾಂತಿ, ಬುದ್ಧಿವಂತಿಕೆ ಮತ್ತು ಸೂಕ್ತ ಸಲಹೆಗಳ ಮೂಲಕ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. 7 ಶನಿಯ ಕಾಲವೆಂದು ಭಯಪಡಬೇಡಿ. ನಿಮ್ಮ ಸಾಮರ್ಥ್ಯದಿಂದ ಮತ್ತು ಪ್ರಕೃತಿಯನ್ನು ಒಲಿಸಿಕೊಂಡು ಗ್ರಹಗಳ ಅನುಗ್ರಹವನ್ನು ಪಡೆಯುವ ಮೂಲಕ ನಿಮಗೆ ಎದುರಾಗುವ ಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸುತ್ತೀರಿ. ಅನಿವಾರ್ಯವಾಗಿ ಬರುವ ಖರ್ಚುಗಳನ್ನು ಉಪಯುಕ್ತವಾಗಿ ಬದಲಾಯಿಸಿಕೊಳ್ಳಿ. ಮನೆ ಕಟ್ಟುವುದು, ಜಾಗ ಖರೀದಿಸುವುದು ಅಥವಾ ಹೂಡಿಕೆ ಮಾಡುವುದು ಒಳ್ಳೆಯದು. ಕೈಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಉದ್ಯೋಗ ಮತ್ತು ವ್ಯವಹಾರ ಮಾಡುವ ಸ್ಥಳದಲ್ಲಿ ಜಾಗರೂಕತೆಯಿಂದ ಮತ್ತು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಶತ್ರುಗಳನ್ನು ಎದುರಿಸಬೇಕಾಗಬಹುದು ಮತ್ತು ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಖರ್ಚುಗಳು ಬರಬಹುದು. ಆರೋಗ್ಯದ ಕಡೆಯೂ ಗಮನ ಅಗತ್ಯ. ಕುಟುಂಬದ ಹಿರಿಯರ ವೈದ್ಯಕೀಯ ವೆಚ್ಚಗಳ ಮೂಲಕ ಅವರ ಆರೋಗ್ಯವನ್ನು ಕಾಪಾಡುತ್ತೀರಿ. ಮೇ 26ರ ನಂತರ ಉತ್ತಮ ಬದಲಾವಣೆಗಳನ್ನು ಕಾಣುವಿರಿ. ವಿದೇಶ ಪ್ರವಾಸದಿಂದ ಲಾಭಕಸ್ಪಾಗಲಿದೆ. ತಾಯಿಯ ಕಡೆಯಿಂದ ಹೊಸ ವಾಹನ ಯೋಗ ಮತ್ತು ವಿಶೇಷ ಲಾಭ ದೊರೆಯಲಿದೆ. ವ್ಯವಹಾರದಲ್ಲಿ ಹೂಡಿಕೆ, ಉದ್ಯೋಗದಲ್ಲಿ ಬಡ್ತಿ ಮತ್ತು ಅಧಿಕಾರ ಪ್ರಾಪ್ತಿಯಾಗಲಿದೆ. ಪತ್ನಿ ಅಥವಾ ಪತಿಯೊಂದಿಗೆ ಯಾವುದೇ ವಾಗ್ವಾದ ಮಾಡದೆ ಪರಿಸ್ಥಿತಿಗೆ ತಕ್ಕಂತೆ ಜಾಣ್ಮೆಯಿಂದ ಹೆಜ್ಜೆ ಇಡಿ. ಕಣ್ಣುಗಳ ಬಗ್ಗೆ ಕಾಳಜಿ ಅಗತ್ಯ. ತಂದೆಯ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರಕೃತಿಯ ಅನುಗ್ರಹ ಮತ್ತು ದೈವಿಕ ಶಕ್ತಿಯನ್ನು ಪಡೆಯಲು ಕೆಂಪು ಚಂದನ ಮರವನ್ನು ಬೆಳೆಸಿ ಮತ್ತು ಆ ಮೂಲಕ ಕಷ್ಟಗಳಿಂದ ಮುಕ್ತಿ ಪಡೆಯಿರಿ. ಮಧ್ಯದಲ್ಲಿ ವಿಕಲಾಂಗರಿಗೆ ಅನ್ನದಾನ ಮಾಡುವುದರಿಂದ ಕಷ್ಟಗಳು ದೂರಾಗುತ್ತವೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಮಾಡಿ ಮತ್ತು ಇತರರೊಂದಿಗಿನ ಅನಗತ್ಯ ವಿವಾದಗಳಿಂದ ದೂರವಿರಿ. ಜೀವ ಸಮಾಧಿಗಳಿಗೆ ಭೇಟಿ ನೀಡುವುದು ಮತ್ತು ಕುಲದೇವತೆಯನ್ನು ಆರಾಧಿಸುವುದು ಒಳಿತನ್ನು ಮಾಡುತ್ತದೆ. ಸಾಧ್ಯವಾದರೆ ಶಿರಡಿ ಬಾಬಾ ದೇವಸ್ಥಾನಕ್ಕೆ ಹಾಗೂ ಶನಿ ಕ್ಷೇತ್ರಗಳಾದ ತಿರುನಳ್ಳಾರು ಮತ್ತು ತಿರುಕೊಳ್ಳಿಕ್ಕಾಡು ಕ್ಷೇತ್ರಗಳಿಗೆ ಭೇಟಿ ನೀಡುವುದು ಒಳ್ಳೆಯದು. ತಿರುಚೆಂದೂರು ಮುರುಗನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದರಿಂದ ಶುಭ ಉಂಟಾಗುತ್ತದೆ. ಮಿಥುನ, ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರೊಂದಿಗೆ ಜಾಗರೂಕರಾಗಿರಿ. ಈ ರಾಶಿಯವರು ನಿಮ್ಮ ಕುಟುಂಬದಲ್ಲೇ ಇದ್ದರೆ ಅವರೊಂದಿಗೆ ವಾದಿಸದೆ ಶರಣಾಗಿ ಬಿಡುವುದು ಒಳ್ಳೆಯದು. ಇದರೊಂದಿಗೆ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ ಬರುವ ದಿನಗಳಲ್ಲಿ ಮೌನವ್ರತವನ್ನು ಆಚರಿಸುವುದು, ಅತ್ಯಂತ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮತ್ತು ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರುವುದು ಒಳಿತನ್ನು ತರುತ್ತದೆ. ಹವಳದ ಉಂಗುರವನ್ನು ಧರಿಸುವುದರಿಂದ ದೈವಾನುಗ್ರಹ ಲಭಿಸುತ್ತದೆ. ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಕಾಲಕಾಲಕ್ಕೆ ಹಿರಿಯರ ಸಲಹೆಗಳು ಅಥವಾ ಕೌನ್ಸೆಲಿಂಗ್ ಪಡೆಯುವುದು ಒಳ್ಳೆಯದು.
ಭಯಪಡುವ ಅಗತ್ಯವಿಲ್ಲ. ಅಡೆತಡೆಗಳನ್ನು ಮತ್ತು ಸವಾಲುಗಳನ್ನು ಅನುಭವಗಳಾಗಿ ಸ್ವೀಕರಿಸಿ ಪ್ರಯತ್ನವನ್ನು ಮುಂದುವರೆಸಿ ಜಯಶಾಲಿಯಾಗಿರಿ. ನನ್ನ ಉದ್ದೇಶ ಏನೆಂದರೆ, ಈ ಫಲಗಳನ್ನು ನೀವು ಮಾತ್ರ ಅನುಭವಿಸದೆ ಎಲ್ಲರಿಗೂ, ಅಂದರೆ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಇದನ್ನು ಹಂಚಿಕೊಂಡು ಅವರೂ ಸಹ ಪ್ರಯೋಜನ ಪಡೆಯುವಂತೆ ಮಾಡಿ. ಅದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಶತ್ರುಗಳಿಗೂ ಕೂಡ ಈ ರಾಶಿ ಫಲವನ್ನು ಹಂಚಿಕೊಂಡು ಅವರೂ ಒಳಿತನ್ನು ಪಡೆಯುವಂತೆ ಮಾಡಿದರೆ ದೇವರ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ.